ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮತ್ತು ಒಂದು ಯೋಜನೆ ವಿರೋಧ ವ್ಯಕ್ತಪಡಿಸುವುದು ಅದೆಲ್ಲ ಅವರ ಹಕ್ಕಿದೆ. ಆದರೆ ವಿಧಾನಸಭೆ ಮತ್ತು ವಿಧಾನಸಭೆ ಅಧಿವೇಶನ ಇದೆಯಲ್ಲ, ಅದೊಂದು ರಾಜ್ಯಕ್ಕೆ ವೇದಿಕೆ ಆಗಬಾರ್ದು. ಅದೊಂದು ಪ್ರತಿಭಟನೆ, ರಾಜ್ಯಕ್ಕೆ ಪ್ರೇರಿತವಾದ ಪ್ರತಿಭಟನೆ ವೇದಿಕೆ ಅದಾಗಬಾರ್ದು. ವಿಧಾನಸಭೆ ಅಧಿವೇಶನ ಅದರ ಜನರ ನೋವನ್ನು ನಾವು ಚರ್ಚಿಸಿ ಜನರ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಕೊಡುವಂಥ ವೇದಿಕೆ ಇವತ್ತು ಆಗಬೇಕು. ಅದಕ್ಕಾಗಿ ಬಿಜೆಪಿಯವರು ಮತ್ತು ಪ್ರತಿಪಕ್ಷದವರು ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರಾ, ಅದವರು ಜನರಿಗೆ ಒಂದು ಸಾಮಾಜಿಕವಾದ ವಂಚನೆ ಮಾಡ್ತಾ ಇದ್ದಾರೆ. ಅವರ ರಾಜಕೀಯದ ದುರುದ್ದೇಶ ಇಟ್ಟುಕೊಂಡು ಇವತ್ತು ವಿಧಾನಸಭೆಯನ್ನು ಅವರ ರಾಜ್ಯಕ್ಕೆ ಬಳಸಿಕೊಂಡು ಜನರಿಗೆ ವಂಚನೆ ಮಾಡಿದ ಕೆಲಸ ಇವತ್ತು ಆಗ್ತಾ ಇದೆ. ಯಾಕೆ ಅಧಿವೇಶನ ಕರೀತೇವೆ? ಎಲ್ಲ ಕ್ಷೇತ್ರದ ಜನಸಾಮಾನ್ಯರ ಸಮಸ್ಯೆ ಚರ್ಚೆ ಮಾಡಿಕೊಂಡು ವಿವಿಧ ಕಾನೂನುಗಳನ್ನು ತಂದು ಅದನ್ನು ಪಾಸ್ ಮಾಡಿ ಈ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕಂತ ಅಧಿವೇಶನ ಕರೆಯುವುದಲ್ಲ. ಅದನ್ನು ನೀವು ರಾಜಕೀಯದ ವೇದಿಕೆ, ಒಂದು ಪ್ರತಿಭಟನೆ ವೇದಿಕೆ ಮಾಡಿರುವುದು ಎಷ್ಟು ಸರಿ? ಅದನ್ನು ಕರ್ನಾಟಕ ಜನತೆಯನ್ನು ಕೂಡ ಇವತ್ತು ಶ್ರಮಿಸುವುದಿಲ್ಲ. ಮತ್ತೆ ಇಲ್ಲಿ ಪ್ರಶ್ನೆ ಏನಿದೆ, ಎಂತಕ್ಕೆ ಒಂದು ಇವರು ಬಹುಶಃ ಯಾಕೆ ಪ್ರತಿಭಟನೆ ಮಾಡ್ತವೆ ಅಂತ ಅದಕ್ಕೂ ಜನರಿಗೆ ಹೇಳ್ಬೇಕಲ್ಲ. ಇವರಿಗೆ ಏನಾದರೂ ಚರ್ಚಿಸಿ ಪ್ರತಿಭಟಿಸಬೇಕಿದ್ದಲ್ಲಿ ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ, ಯಾಕೆ ನೀವು ಮಂತ್ರಿ ಕೊಡಬಾರ್ದು ಅಂತ ಹೇಳಿಕೊಂಡು ಅವರು ವಾದ ಮಾಡ್ತಾರೆ. ಆಡಳಿತ ಪಕ್ಷ ಸರ್ಕಾರ ಯಾಕೆ ನಾವು ಮಂತ್ರಿ ಸ್ಥಾನ ಕೊಟ್ಟಿದ್ದೇವೆ ಅಂತೇಳಿ ಉತ್ತರ ಕೊಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ, ಅಲ್ಲಿ ಅದು ಮುಗೀತು. ಮತ್ತೆ ಬೇರೆ ಸಬ್ಜೆಕ್ಟ್ ನಾವು ಮುಂದೆ ತಗೊಂಡು ಹೋಗ್ಬೋದು. ಇವರು ನೋಟಿಸು ಕೊಡೋದಿಲ್ಲ, ಚರ್ಚೆ ಮಾಡಲಿಕ್ಕೆ ಬಿಡೋದಿಲ್ಲ, ನಮ್ಮನ್ನು ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಕೂಡ ಬಿಡೋದಿಲ್ಲ. ಮತ್ತೆ ಏನು ಮಾಡಬೇಕು? ಆಗ ಪ್ರತಿಪಕ್ಷದವರಿಗೆ ಒಂದು ಸಾಮಾಜಿಕವಾದ ಜವಾಬ್ದಾರಿ ಇಲ್ವಾ? ಬರೀ ಪ್ರತಿಯೊಂದು ಹಂತದಗೂ ರಾಜ್ಯಕ್ಕೆ ಅವತ್ತು ಮಾಡಿಕೊಂಡೇ ಹೋಗ್ಬೇಕಾ? ನಾಗೇಂದ್ರ ಅವರಿಗೆ ಯಾವಾಗ ಅವತ್ತು ಅವ್ರ ಇಲಾಖೆಯಲ್ಲಿ ಕೆಲವೊಂದು 187 ಕೋಟಿ ಇವತ್ತು ಬೇರೆ ಕಡೆ ಹೋಗಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ 2 ದಿವಸದಲ್ಲಿ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಹೌದಾ? ಅದಕ್ಕೆ ಪ್ರತಿಭಟನೆ, ಲಾಠಿ ಚಾರ್ಜ್ ಎಲ್ಲ ಆಯ್ತಾ? ಇಲ್ಲಲ್ಲ. ಆಗ ರಾಜೀನಾಮೆ ಕೊಟ್ಟರು. 1.5-2 ವರ್ಷ ಅವರು ಬಹುಶಃ ಇವತ್ತು ಅಧಿಕಾರದಲ್ಲಿ ಇರಲಿಲ್ಲ. ಅವರಲ್ಲಿದ್ದಂಥ ತನಿಖೆ ತಂಡ ತನಿಖೆ ನಡೆಸಿ ಅವರ ಕ್ಲೀನ್ ಚಿಟ್ ಕೊಟ್ಟು ಇವರಿಗೇನು ಸಮಸ್ಯೆ ಇಲ್ಲ, ಕ್ಲೀನ್ ಚಿಟ್, ಮಂತ್ರಿಗೆ ಕ್ಲೀನ್ ಚಿಟ್ ಕೊಟ್ಟು ಅವರ ಅಧಿಕಾರಿಗಳು ಯಾರಿದ್ದಾರೆ ಅವರ ಮೇಲೆ ಇವತ್ತು ಆ್ಯಕ್ಷನ್ ತಗೊಂಡು ಈ ಏನಿವತ್ತು 187 ಕೋಟಿ ಬೇರೆ ಹೋಗಿದೆ ಅಂತೇಳಿ ಹೋಗಿತ್ತ ಅದು ಶೇಕಡ 99.5% ಕೂಡ ಮತ್ತೆ ರಿಟರ್ನ್ ಅಕೌಂಟಿಗೆ ಬಂದಿದೆ, ಸರ್ಕಾರದ ಅಕೌಂಟಿಗೆ. ಇಡೀ ಇತಿಹಾಸದಲ್ಲಿ ಒಂದು ಸರ್ಕಾರದ ಇವತ್ತು ಅನುದಾನ ಏನಾದರೂ ಬೇರೆ ಕಡೆ ಹೋಗಿ 99% ರಿಕವರಿ ಆಗಿದ್ರೆ ಅದು ಈ ಕೇಸ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ಕಾರ ಯಾರನ್ನು ಕೂಡ ಬಿಡಲಿಕ್ಕೆ ಹೋಗಲಿಲ್ಲ. ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಿದೆ. ಇದೀಗ ತದನಂತರ ಕೆಲವೇ ದಿನಗಳ ಹಿಂದೆ CBI ಇವತ್ತು ಇವರ ಮೇಲೆ ನೋಟಿಸ್ ಮತ್ತು ಇದನ್ನು ಹಾಕಿತ್ತು, ಚಾರ್ಜ್ ಹಾಕಿತ್ತು. ಅದರ ಇದು ಬಂದು 2 ಕೂಡ ಬೇಲ್ ತಂದಿದ್ದಾರೆ. ಹಾಗೆ ಸಮಸ್ಯೆ ಇದ್ದರೆ ಕೋರ್ಟ್ ಆಗಿ ಇವರಿಗೆ ಬೇಲ್ ಕೊಡ್ತದೆ. ಬೇಲ್ ಕೊಟ್ಟಿದೆ, ತನಿಖೆ ನಡೀತಾ ಇದೆ. ಸರ್ಕಾರ ಇವು ಕಾಂಗ್ರೆಸ್ ಇವರು ನೋಡಿಕೊಂಡು ಅವತ್ತು ತಕ್ಷಣ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೆ ಇವರು ತಪ್ಪಿಸ್ತಾ ಇಲ್ಲ ಅಂತ ಬಂದಿದೆ, ಬೇಲ್ ಇದೆ. ನಿಯಮಾನುಸಾರವಾಗಿ ಇವರನ್ನು ಮಂತ್ರಿ ಅಂತ ಇವತ್ತು ಘೋಷಣೆ ಮಾಡಿದೆ. ಕಾಂಗ್ರೆಸ್ ಪಕ್ಷ ಇವತ್ತು ಮಂತ್ರಿ ಅಂತ ಘೋಷಣೆ ಮಾಡಿದ ತಕ್ಷಣ ಅವ್ರು ಮಂತ್ರಿ ಆಗ್ತಾರ? ಯಾವ ಗವರ್ನರ್ ಅವರು ಪ್ರತಿಜ್ಞೆ ಕೊಟ್ಟು ನಾವು ಬುಕ್ಕಿಗೆ ಸೈನ್ ಆಗ್ತೇವೆ, ಅದರ ನಂತರ ಮಂತ್ರಿ ಆಗೋದು. ಹಾಗಾದ್ರೆ ಗವರ್ನರ್ಗೆ ಎಷ್ಟು ಗೊತ್ತಿಲ್ವಾ ಲೀಗಲ್ ಏನಂತೇಳಿ? ಕಾನೂನಿನ ವಿಷಯ ಅವ್ರದ್ದು ತಂಡ ಇಲ್ವಾ? ಅವರು ಅದನ್ನು ಪರಿಶೀಲನೆ ಮಾಡಿರಲಿಲ್ವಾ? ನಿಯಮ ಪ್ರಕಾರ, ಕಾನೂನು ಪ್ರಕಾರ, ಸಂವಿಧಾನ ಪ್ರಕಾರ ಅವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತ ಇದ್ದಿದ್ದರೆ ಇವರು ಕೂಡ ನಿಲ್ಲಿಸುವುದಿಲ್ವಾ ಗವರ್ನರ್ ಅವರು? ಗವರ್ನರ್ ಯಾಕೆ ಕೊಟ್ಟಿರ್ತಾರೆ? ಗವರ್ನರ್ ಕೊಟ್ಟ ನಂತರ ಇವರಿಗೆ ರಾಜ್ಯಕ್ಕೆ ಮಾಡಬೇಕು. ಇವರಿಗೆ ರಾಜಕೀಯವಾಗಿ ವಿಚಾರ ಹೇಳಬೇಕಾದಲ್ಲಿ ಪಬ್ಲಿಕ್ ಅಲ್ಲಿ ಎಷ್ಟೇ ಮೀಟಿಂಗ್ ಮಾಡಿ, ಎಷ್ಟೇ ನೀವು ಪ್ರತಿಭಟನೆ ಮಾಡಿ, ಏನೇ ಸಭೆ ಸಮಾರಂಭ ಮಾಡಿ, ಏನ್ ಬೇಕಾದ್ರೂ ಹೇಳಿ, ಅದಕ್ಕೆ ಅದೇ ರೀತಿ
ಬೆಂಗಳೂರಿನ ಕೆಲವೊಂದು ಪಲ್ಮಾಲಜಿಸ್ಟ್ ಕೂತ್ಕೊಂಡು ಚರ್ಚೆ ಮಾಡಿ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕರ್ನಾಟಕ ರಾಜ್ಯದ ಆ ಒಂದು ಸ್ಟೇಟಸ್ ಏನಿದೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿಕೊಂಡು ಅಲ್ಲಿ ಅಧಿಕಾರಿ ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಜಿಲ್ಲೆಯ ವಿವರವನ್ನು ಕೂಡ ಪಡೆದುಕೊಂಡು ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣಗೊಳಿಸಲು ಏನು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಒಂದು ಪ್ರತಿಯೊಂದು ಸೀಸನ್ ಇರ್ತದೆ, ಬೇರೆ ಬೇರೆ ಸೀಸನ್. ಈ ಚಳಿಗಾಲದ ಮತ್ತು ಈ ಒಂದು ಸೀಸನ್ ಮಳೆಗಾಲ ಸೀಸನ್ ಅದು ಸಾಂಕ್ರಾಮಿಕ ರೋಗಗಳ ಸೀಸನ್. ಪ್ರತಿಯೊಂದು ವರ್ಷವೂ ಕೂಡ ಬೇರೆ ಬೇರೆ ರೋಗಗಳು ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಯಾಕಂತ ಹೇಳಿದರೆ ಇವತ್ತು ವೈರಸ್ ನಮ್ಮ ಕಣ್ಣ ಮುಂದೆ ಈ ಗಾಳಿಯಲ್ಲಿ ನೆಲದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳ ವೈರಸ್ ಅದಿದ್ದೇ ಇರ್ತದೆ ಪ್ರತಿಯೊಂದು ವರ್ಷವೂ ಕೂಡ. ಅದರಷ್ಟೇ ಸ್ವಲ್ಪ ಸ್ಲೋ ಆಗಿರ್ತದೆ. ಈ ಒಂದು ವೆದರ್ಗೆ ಅದು ಸ್ವಲ್ಪ ಹೆಚ್ಚು ಮತ್ತು ಫಾಸ್ಟ್ ಮ್ಯೂಟೇಷನ್ ಆಗುವಂಥದ್ದು, ಸ್ವಲ್ಪ ಜಾಸ್ತಿ ಶಕ್ತಿ ಬರುವಂಥದ್ದು ಅದಕ್ಕೆ ಒಂದು ವೆದರ್. ಈ ಒಂದು ಕಂಡೀಷನ್ನಲ್ಲಿ ಆ ವೈರಸ್ ಏನಾದರೂ ನಮಗೆ ಮನುಷ್ಯರಿಗೆ ಅದನ್ನು ಏನಾದರೂ ಬಂದರೆ ಆಗಿದ್ದರೆ, ಯಾವ ಮನುಷ್ಯರಲ್ಲಿ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತದೆ. ಅದರಲ್ಲಿ ಕೂಡ ಕೆಲವೊಂದು ಕಾಲಘಟ್ಟದಲ್ಲಿ ಕೆಲವೊಂದು ವೈರಸ್ ಅದಕ್ಕೆ ಶಕ್ತಿಯನ್ನು ಬದಲಿಸಿ ಬರುವಂಥದ್ದು ಕೂಡ ಇದೆ. ಆಗ ನಮ್ಮದು ಭಾಳ ಡೇಂಜರ್ ಪೊಸಿಷನ್. ಈಗ ಅಂತ ಯಾವುದು ಕೂಡ ಇಲ್ಲ. ಈಗ ಬಹುಶಃ ವೈರಸ್ ಕೆಲವು ಕಡೆ ಸಂದರ್ಭದಲ್ಲಿ ಬೇರೆ ಬೇರೆ ಇವತ್ತು ಫ್ಲೂ ಇದೆ, ಬೇರೆ ಬೇರೆ ಜ್ವರಗಳು ಇವತ್ತು ಬರುವಂಥದ್ದು. ಅದರಲ್ಲಿ H1N1 ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಏನಿದೆ, ಯಾವುದೇ ಒಂದು ಆತಂಕ ಬೇಡ. ಆದರೆ ನಾವೆಲ್ಲರೂ ಕೂಡ ಈ ಕಾಲಘಟ್ಟದಲ್ಲಿ ಜ್ವರ ಇದ್ದವರು ಜ್ವರ ಇಲ್ಲದವರು ನಾವು ಜಾಗೃತರಾಗಿರುವುದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ.